ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಹಿಂದಿನ ತರಗತಿಯಲ್ಲಿ NMS ಪರೀಕ್ಷೆಯ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗವನ್ನು ಇವತ್ತ ನೋಡೋಣ. ಒಂದನೇ ಪ್ರಶ್ನೆ ಏನಿದೆ ಅಂದ್ರೆ ಸೂಚನೆ ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತಾರ. ಸರಿ ಉತ್ತರ ಬರ್ತೈತಿ ಅಂತ ಕೇಳ್ಯಾರ ಅವ್ರ ಪ್ರಶ್ನೆ. ಹಂಗ ಇಲ್ಲಿ 5 ಈ ಒಂದೇದು ಹಾಕಿ ನೋಡಿದ್ರೆ 5 + 2 ಅಂದ್ರೆ 7 ಆಕತಿ. 5 + 2 7 ಆಕತಿ ಈಕ್ವಲ್ ಟು 4 × 6 ಅಂದ್ರೆ 4 6 24 ಆಕತಿ. 7 = 24 ಆಕತಿ. ಹಂಗಾದ್ರೆ ಇದು ತಪ್ಪ. ನೆಕ್ಸ್ಟ್ ಇದನ್ನ ಹಾಕಿ ನೋಡ್ರಿ 5 × 2 ಅಂದ್ರೆ 10 ಆಕತಿ ಈಕ್ವಲ್ ಟು 10 ಇಲ್ಲೂ 10 ಬರಬೇಕು. = ಆಗಬೇಕು 10 ಬರಬೇಕು, ಇಚ್ಕು 10 ಬರಬೇಕು. ಹಂಗ ಇಲ್ಲಿ = 4 - 2 ಐತಿ ಅಂದ್ರೆ -6 ಐತಿ. 4 - 6 ಅಂದ್ರೆ ಇಲ್ಲಿ ಉತ್ತರ ಏನಾಗತಿ 10 = -2 ಬರುತ್ತೆ. ಹಾಗಾಗಿ ಇದು ತಪ್ಪಾಗತ್ತೆ. ನೆಕ್ಸ್ಟ್ 5 × 2 ಅಂದ್ರೆ 10 ಆಕತಿ. -10 -4 ಅಂದ್ರೆ 6 ಬರ್ತೈತಿ. ಇಲ್ಲಿ = 6 ಹಂಗಂದ್ರೆ ಇದು ಇಲ್ಲೂ 6 ಬಂತು, ಈ ಕಡೆ 6 ಬಂತಂದ್ರೆ ಇದು ಸರಿ ಉತ್ತರ. ನೆಕ್ಸ್ಟ್ ಇದು ಯಾಕೆ ಆಗೋದಿಲ್ಲ ಅಂದ್ರೆ 5 + 2 ಅಂದ್ರೆ 7 ಆಕತಿ = 4 - 6 ಅಂದ್ರೆ 4 - 6 ಅಂದ್ರೆ ಇದು -2 ಒಳಗೆ ಬರ್ತೈತಿ. ಹಾಗಾಗಿ ಇದು ಕೂಡ ತಪ್ಪಾಕತೆ. ನೆಕ್ಸ್ಟ್ 9 ಸ್ಟಾರ್ 6 ಸ್ಟಾರ್ 5 ಸ್ಟಾರ್ 2 ಐತೆ. ಇಲ್ಲಿ 9 ಆದ ಬಳಿಕ ಏನು ಬರ್ಬೇಕಂದ್ರೆ ಇಲ್ಲಿ = ಹಾಕಿ ನೋಡಿದ್ರೆ 9 = ಇಲ್ಲಿ ಹಾಕಿದ್ವು ಅಂದ್ರೆ ಇದಟ್ಟು ಕೂಡಿಸ್ರೆ 9ನ ಬರ್ಬೇಕು. ಇಲ್ಲಿ ಈ ಚಿಹ್ನೆ ಹಾಕ್ಬೇಕು. ಇಲ್ಲಿ 5 + 6 + 5 - 2 ಅಂದ್ರೆ ಇಲ್ಲಿ ಏನಾಗತಿ 9 = 6 + 5 ಅಂದ್ರೆ 11 - 2 ಅಂದ್ರೆ 11 2 ತೆಗೆದ್ರೆ 9. ಇಲ್ಲಿ 9 = 9ನ ಬತ್ತು. ಹಂಗಾರೆ ಸರಿ ಇದ್ರ. ನೆಕ್ಸ್ಟ್ ಇದು ಯಾಕಾಗುದಿಲ್ಲ ಅಂದ್ರೆ 9 × ಐತಿಲಿ 9 × 54 ಆಕತಿ. ಇದು 5ರಾಗ 2 ಕಳೆದ್ರೆ 3 ಆಕತಿ. ಹಾಗಾಗಿ ಇದು ಬರುವುದಿಲ್ಲ. ನೆಕ್ಸ್ಟ್ ಇಲ್ಲಿ 9 + 6 ಅಂದ್ರೆ 15 ಆಕತಿ. 15 = 5 × 2 ಅಂದ್ರೆ 10 ಆಕತಿ. ಇದು 10 ಆಕತಿ 15 ಆಕತಿ. ಹಾಗಾಗಿ ಇದು ಬರುವುದಿಲ್ಲ. ಇದು 9 = ಇಲ್ಲಿ = ಹಾಕಿರ 9 = 6 × 5 15. ಇಲ್ಲಿ 8 ಐತಿ. 6 × 5 ಅಂದ್ರೆ 30 ಆಕತಿ. 30 - 2 ಅಂದ್ರೆ 28 ಆಕತಿ. ಹಾಗಾಗಿ ಇದು ತಪ್ಪಾಕತೆ. ನೆಕ್ಸ್ಟ್ ಇದು 7 ಸ್ಟಾರ್ 2 ಸ್ಟಾರ್ 15 ಸ್ಟಾರ್ 3 ಐತೆ. 7 ಸ್ಟಾರ್ ಅಂದ್ರೆ 7 ಜಾಗದಾಗ ಏನು ಹಾಕ್ಬೇಕಂತ ಸ್ಟಾರ್ ಜಾಗದಾಗ ಏನು ಹಾಕ್ಬೇಕಂತ ಇಲ್ಲಿ 7 = ಹಾಕಿ ಫಸ್ಟ್ನೇದು ಹಾಕಿದ್ರೆ 7 = 2/15. 2/15 ಅಂದ್ರೆ ಇದನ್ನ ಭಾಗಾಕಾರ ಮಾಡಕ್ಕೆ ಬರಂಗಿಲ್ಲ. ಹಾಗಾಗಿ ಇದನ್ನ ತಪ್ಪಾಕತಿ. ನೆಕ್ಸ್ಟ್ ಇದನ್ನ ಹಾಕಿದ್ರೆ 7 - 2 ಅಂದ್ರೆ 15 ಆಕತಿ. 5/15 15 ಅಂದ್ರೆ ಈಕ್ವಲ್ ಇದನ್ನ ಕಡ್ತಾ ಹೊಡೆದ್ರೆ ಏನಾಕತಿ ಇದು ಭಿನ್ನ ರಾಶಿಗಳು ಬರ್ತೈತಿ. ಹಾಗಾಗಿ ಇದು ತಪ್ಪಾಕತೆ. ಇದನ್ನ ನೋಡ್ರಿ 7/2 ಐತಿ. 7/2 ಅಂದ್ರೆ 7ರಲ್ಲಿ 2ಕ್ಕೆ ಕಡ್ತಾ ಹೊಡ್ಯಾಕ ಬರಂಗಿಲ್ಲ. 2ರಿಂದ 7ಕ್ಕೆ ಕಡ್ತಾ ಹೊಡ್ಯಾಕ ಬರಂಗಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾಕತಿ. ಇದು ನೋಡ್ರಿ 7 - 2 ಅಂದ್ರೆ 5 ಆಕತಿ. 5 = 15/3 ಅಂದ್ರೆ 15 ಭಾಗಾಕಾರ 3 ಅಂದ್ರೆ 3ರಲ್ಲಿ 15ಕ್ಕೆ ಭಾಗಾಕಾರ ಮಾಡೋದು. 3 1 3 3 5 15 ಆಕತಿ. ಇಲ್ಲಿ 5 = ಆಗಿತ್ತ ಅಂದ್ರೆ 5 ಯಾಕೆ ಬಂದಿತ್ತು ಅಂದ್ರೆ 7 - 2 ಹಾಕಿದಾಗ 5 = 5ನ ಬತ್ತು. ಹಂಗಾದ್ರೆ ಸರಿ ಉತ್ತರ ಯಾವ್ದಾಕತಿ ಅಂದ್ರೆ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಏನಂದ್ರೆ ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳನ್ನು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣ ಸರಿಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯರು. ಅಂದರೆ ಹಿಂದಿನ ಪ್ರಶ್ನೆ ಒಳಗೆ ಏನಂತೆ ಬರೀ ಚಿಹ್ನೆಗಳನ್ನ ಚಿಹ್ನೆಗಳನ್ನ ಹಾಕಿದ್ರೆ ಸರಿ ಉತ್ತರ ಬರುವಂಗೆ ಕಂಡುಹಿಡಬೇಕಾಗಿತ್ತು. ಇಲ್ಲಿ ಏನು ಕೊಟ್ಟಾರು ಚಿಹ್ನೆಗಳು ಅಥವಾ ನಂಬರ್ಗಳನ್ನ ಅದಲು ಬದಲು ಮಾಡಿದ್ರೆ ಸರಿ ಬರಬೇಕು ಅಂತಾರ. ಇಲ್ಲಿ ಏನ 14 ಐತಿ. ಫಸ್ಟ್ನೇದ 14 - 4 ಐತಿ = 6 × 2 ಐತಿ. ಇಲ್ಲಿ ಒಂದನೇದು ಆಪ್ಷನ್ ಏನೈತಿ 4 and 2 ಐತಿ. 4 ಮತ್ತು 2ನ್ನ ಅದಲು ಬದಲು ಮಾಡ್ರಿ ಅಂತಾರೆ. ಇಲ್ಲಿ 4 ಇದ್ದಲ್ಲಿ 2 ಹಾಕ್ರಿ, 2 ಇದ್ದಲ್ಲಿ 4 ಹಾಕ್ರಿ ಅಂತ ಹೇಳ್ತಾರೆ. ಇಲ್ಲಿ 4 ಇದ್ದಲ್ಲಿ 2 ಹಾಕಿದ್ವಿ ನಾವು. 4 ಇದ್ದಲ್ಲಿ 2 ಹಾಕಿದ್ವಿ. ಇಲ್ಲಿ 12 - 2 ಅಂದ್ರೆ ಎಷ್ಟಾಕತಿ 12. 14 - 2 ಅಂದ್ರೆ ಎಷ್ಟಾಕತಿ 12 ಆಕತಿ. 12 = 6 ×
4 ಅಂದ್ರೆ 24 ಆಕತಿ, ಎನ್ನೇದ ತಪ್ಪಾಕತಿ. ಹಂಗೆ ಈ 4 ಮತ್ತು 6 ಅದಲ್ ಬದಲು ಮಾಡಿರ್ತಾರೆ. 4 ಇದ್ದಲ್ಲಿ ಏನು ಮಾಡಬೇಕು, 6 ಹಾಕಬೇಕು. 6 ಇದ್ದಲ್ಲಿ 4 ಹಾಕ್ರಿ. 6 ಅಂದ್ರೆ ಇಲ್ಲೈತಿ, ಇಲ್ಲಿ 4 ಹಾಕ್ರಿ. ಇದನ್ನ ತೆಗಿರಿ. ನೆಕ್ಸ್ಟ್ ಏನಾಕತಿ, 14ರಾಗ 6 ಕಳೆದ್ರೆ 8 ಬರ್ತೈತಿ. 14ರಾಗ 6 ಕಳೆದ್ರೆ 8 ಬರ್ತೈತಿ. 4 × 2 ಅಂದ್ರೆ 8 ಬರ್ತೈತಿ. ಹಂಗಾದ್ರೆ ಸರಿ ಉತ್ತರ ಇದು ಆಕತಿ. ಈ ಮೈನಸ್ ಮತ್ತು ಇಂಟೂನ ಬದಲು ಮಾಡ್ರೆ ಏನಾಕತಿ, ಇಲ್ಲಿ ಇಂಟು ಹಾಕ್ರಿ, ಇಲ್ಲಿ ಇಂಟು ಹಾಕಿರಿ ಏಟಾಕತಿ, 14 4 56 ಆಕತಿ. ಇದು 4 ಇದು 6ರಾಗ 2 ಕಳೆದ್ರೆ 4 ಆಕತಿ. ಹಾಗಾಗಿ ಇದು ತಪ್ಪಾಕತಿ. ನೆಕ್ಸ್ಟ್ ಇಲ್ಲಿ ಈಕ್ವಲ್ ಟು ಮತ್ತು ಇಂಟೂನ ಅದ್ರ ಬದಲು ಮಾಡಿರ್ತಾರೆ. ಇಲ್ಲಿ ಈಕ್ವಲ್ ಟು ಇದ್ದಲ್ಲಿ ಇಂಟು ಮಾಡ್ಬೇಕತ್ತ, ಇಲ್ಲಿ ಈಕ್ವಲ್ ಟು ಇದ್ದಲ್ಲಿ ಇಂಟು ಮಾಡ್ಬೇಕತ್ತ, ಇಲ್ಲಿ ಇಂಟು ಇದ್ದಲ್ಲಿ ಏನು ಮಾಡ್ಬೇಕತ್ತ, ಈಕ್ವಲ್ ಟು ಮಾಡ್ಬೇಕತ್ತ. ಇಲ್ಲಿ 14 ಮೈನಸ್ ಇಲ್ಲಿ ಏನಾಗತ್ತೆ, ಫಸ್ಟ್ ಈಕ್ವಲ್ ಟು ಇದ್ದಲ್ಲಿ ಅಂದ್ರೆ ಏನಾಗತ್ತೆ, 4 × 6 ಅಂದ್ರೆ 24 ಆಕತಿ. 24ರಾಗ 14 ತೆಗೆದ್ರೆ 10 ಆಕತಿ. 10 ಈಕ್ವಲ್ ಟು 2 ಆಕತಿ. ಹಾಗಾಗಿ ಇದು ಕೂಡ ತಪ್ಪಾಕತಿ. ನೆಕ್ಸ್ಟ್ ಏನು ಕೊಟ್ಟಾರಂದ್ರೆ, ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಥವಾ ಅಕ್ಷರಗಳನ್ನು ಕಂಡುಹಿಡಿಯಿರಿ ಅಂದಾರ. ಇಲ್ಲಿ ಏನು ಕೊಟ್ಟಾರು, ಒಂದು ಮಾತೃಕೆ ಕೊಟ್ಟಾರು, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಾರಲ್ಲ, ಇಲ್ಲಿ ಏನು ಬರ್ತೈತೆ ಅಂತ ಕಂಡುಹಿಡಿಬೇಕು ನಾವು. ಒಂದೇದ 19 6 5 ಐತಿ, 64 36 10 ಐತಿ, 144 25 ಕ್ವಶನ್ ಮಾರ್ಕ್ ಐತಿ. ಇದು ಹೆಂಗಾಕೈತಿ ಅಂದ್ರೆ, ಇದನ್ನ ನೋಡ್ರೆ ಸ್ಕ್ವೇರ್ ಐತಿ, ಇಲ್ಲೂ ಸ್ಕ್ವೇರ್ ಐತಿ, ಇಲ್ಲೂ ಸ್ಕ್ವೇರ್ ಐತಿ, ಮತ್ತೆಲ್ಲ ಕಡೆ ಸ್ಕ್ವೇರ್ ಇಲ್ಲ, ಇಲ್ಲೂ ಸ್ಕ್ವೇರ್ ಐತಿ. ಇದನ್ನ ಎರಡು ಕೂಡಿಸ್ರ ಅದು ಬರೋದಿಲ್ಲ, ಇದನ್ನೆರಡು ಕೂಡಿಸ್ರ ಇಲ್ಲಿ ಬರೋದಿಲ್ಲ. ಓಕೆ, ಇದು ಹೆಂಗೈತಂದ್ರೆ ಇಲ್ಲ ನೋಡು, 19 + 6 ಅಂದ್ರೆ 25. 25 ಅನ್ನೋದು ಸ್ಕ್ವೇರ್ ರೂಟ್, 25 ಅನ್ನೋದು ಸ್ಕ್ವೇರ್ ರೂಟ್. ಇದು ಎದ್ರ ಸ್ಕ್ವೇರ್ ಅಂದ್ರೆ 5ರದು, ಹಾಗಾಗಿ 5 ಬಂದಾಯ್ತು. ಸರಿ. ನೆಕ್ಸ್ಟ್ ಇಲ್ಲಿ ಲಾಜಿಕ ಕಂಟಿನ್ಯೂ ಆಕತ್ತೆ ನೋಡು. 64 36, 64 36 ಅನ್ನೋದು 100 ಆಕತ್ತೆ. 100 ಅನ್ನೋದು 10ರದ ವರ್ಗ ಸಂಖ್ಯೆ, ಹಾಗಾಗಿ 10 ಬಂದೈತಿ, ಅದು ಸರಿ. ಇಲ್ಲಿ ಏನು ಬರ್ಬೇಕು ನೋಡ್ರಿ, 144 25 ಸರಿ ಅಂದ್ರೆ 169 ಆಕೈತಿ. 169 ಅನ್ನೋದು ಇಲ್ಲಿ ಎದರದ್ದು ವರ್ಗಮೂಲ ಅಂದ್ರೆ ವರ್ಗ ಸಂಖ್ಯೆ ಅಂದ್ರೆ 13ದ ವರ್ಗ ಸಂಖ್ಯೆ ಆಕೈತಿ. ಅದು ಅಂದ್ರೆ ಇಲ್ಲಿ 13 ಬರ್ಬೇಕು. 13 ಐತಿ, ಹಾಂ ಸರಿ, 13 ಐತಿ. ಹಂಗಾರೆ ಆಪ್ಷನ್ ನಂಬರ್ 4. ನೆಕ್ಸ್ಟ್ 5 6 7 8 7 8 30 32 ಕ್ವಶನ್ ಮಾರ್ಕ್ ಐತೆ. ಅಂದ್ರೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಏನಾರ ಇಂಟು ಆಗಿದ್ರೆ ಇಲ್ಲಿ ನಂಬರ್ಗಳು ದೊಡ್ಡ ಬಂದಾವೆ, ಇಲ್ಲಿ ಸಣ್ಣ ಸಣ್ಣದಾವು, ಇಲ್ಲಿ ಕೆಳಗೆ ದೊಡ್ಡ ಬಂದಾವ ಅಂದ್ರೆ ಏನಾರ ಇಂಟು ಅಥವಾ ಪ್ಲಸ್ ಆಗಿರ್ತೈತೆ. ಇದನ್ನ ಕುಡಿಸಿದ್ರೆ ಎಷ್ಟಾಗೈತಿ, 5 8 13 ಆಕೈತಿ. ಹಾಗಾಗಿ ಬರೋದಿಲ್ಲ, 13 ಇಲ್ಲ, 13 ಡಬಲ್ ಹೋಗಿಲ್ಲ, ಅದು ಹೋಗಿಲ್ಲ. ನೆಕ್ಸ್ಟ್ ಗುಣಾಕಾರ ಮಾಡಿದ್ರೆ 5 2 10, ಸಾರಿ 5 8 40, ಇಲ್ಲಿ 30 ಐತಿ. 40 - 10, 40 - 5, 5 8 40 - 10 30. ಓಕೆ, 8 7 6 42 - 10. ಓಕೆ, ಇದು ಲಾಜಿಕ್ ಅನ್ಕೋದಕ್ಕೆ ನೋಡಿ. 5 × 8 ಅಂದ್ರೆ 40, 5 8 40 -10 ಅಂದ್ರೆ 30, 6 7 42 - 10 32. ಓಕೆ, 7 8 56 -10 ಅಂದ್ರೆ 46. ಸರಿ, ಇಲ್ಲಿ ಎಷ್ಟು ಬರಬೇಕು, 46 ಅನ್ನೋದು ಸರಿ ಆಕೈತಿ. ನೆಕ್ಸ್ಟ್ ಇಲ್ಲಿ ಏನಾಗೈತಿ, 8 ಐತಿ, 5 ಐತಿ, 9 ಐತಿ, 4 ಐತಿ, 6 ಐತಿ, 8 ಐತಿ, 10 ಐತಿ, 7 ಐತಿ, ಕ್ವಶನ್ ಮಾರ್ಕ್ ಐತಿ. ಇದನ್ನು ಕೂಡಿಸಿ ರೇಟ್ ಆಕೈತಿ 13 ಆಕೈತಿ. ಇಲ್ಲಿ -2 ಮಾಡಿದ್ರೆ ಅದು ಬರೋದಿಲ್ಲ, -4 ಮಾಡಿದ್ರೆ 8 ಆಕೈತಿ. ಇಲ್ಲಿ ಕೂಡಿಸಿದ್ರೆ 10 ಆಕೈತಿ, 10ರೊಳಗೆ ಮೈನಸ್ ಮಾಡಿದ್ರೆ ತಪ್ಪಾಕೈತಿ. ಇಲ್ಲಿ ಏನಾಗಿದೆ ಅಂದ್ರೆ, ಈ 8ರ ಅರ್ಧ, 8 / 2 ಅಂದ್ರೆ ಅರ್ಧ, 8 4 2 4 8, 8ರ ಅರ್ಧ 4 4 9, 4 5 ಕೂಡಿಸಿದ್ರೆ 9. ಸರಿ, ಇದು 4ರ ಅರ್ಧ 2, 4ರ ಅರ್ಧ 2, 2 + 6 ಅಂದ್ರೆ 8. ಸರಿ, ಇಲ್ಲಿ 10ರದ ಅರ್ಧ 5, 5 + 7 ಅಂದ್ರೆ 12. ಇದು ಕೂಡ ಇಲ್ಲಿ ಎಷ್ಟು ಬರ್ಬೇಕು, ಸರಿ ಉತ್ತರ 12 ಒಂದು ಸರಿ ಆಕೈತೆ. ನೆಕ್ಸ್ಟ್ 1 2 3 2 3 4 3 4 5 ಐತೆ. ಅಂದ್ರೆ ಇದನ್ನ ಇಲ್ಲಿ ಹಿಂಗೆ ತಂದಿಟ್ಟಾರ ನೋಡಿ. 1 × 2 ಅಂದ್ರೆ 2, 2
2 3 ಅಂದ್ರೆ 6 6 ಡಬಲ್ ಓಕೆ ನೆಕ್ಸ್ಟ್ ಹಿಂಗ್ಲ ಡಬಲ್ ಆಗಿದೆ ನೋಡಿ. ಈ 1 ಇಂಟು 2 ಅಂದರೆ 2 2 2 ಮೂರಲೆ 6 6 ಡಬಲ್ 12 ಓಕೆ ಸರಿ. ನೆಕ್ಸ್ಟ್ ಇಲ್ಲಿ 3 4 12 12 5 60 60 ಡಬಲ್ 120. ಇಲ್ಲಿ 2 3 6 6 4 24 24 ಡಬಲ್ ಅಂದ್ರೆ 48 ಬರಬೇಕು. ಸರಿ ಉತ್ತರ ಎಷ್ಟು ಬರಬೇಕಿಲ್ಲ 48 ಸರಿ ಐಸ್ 48 ಅನ್ನೋದು ಸರಿ ಉತ್ತರ ಕತೆ. ಇಲ್ಲಿ ಏನು ಕೊಟ್ಟರು ಟಿ ಜಿ 13 ಆರ್ ಐ 9 ಪಿ ಕೆ ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ ಟಿ ಅನ್ನೋದು 20ನೇ ಅಕ್ಷರ, ಟಿ ಅನ್ನೋದು 20ನೇ ಅಕ್ಷರ, ಜಿ ಅನ್ನೋದು 7ನೇ ಅಕ್ಷರ 7ನೇ ಅಕ್ಷರ. 20ರಾಗ 7 ಕಳೆದ್ರೆ 13 ಸರಿ. ಇಲ್ಲಿ ಆರ್ ಅನ್ನೋದು 18ನೇ ಅಕ್ಷರ, ಐ ಅನ್ನೋದು 9ನೇ ಅಕ್ಷರ, ಅದೇ 18ರಾಗ 9 ಕಳೆದ್ರೆ 9 ಅದು ಸರಿ. ಇಲ್ಲಿ ವಿ ಅನ್ನೋದು 22ನೇ ಅಕ್ಷರ, ವಿ ಅನ್ನೋದು 22ನೇ ಅಕ್ಷರ, ಕೆ ಅನ್ನೋದು 11ನೇ ಅಕ್ಷರ, ಕೆ ಅನ್ನೋದು 11ನೇ ಅಕ್ಷರ. ಈ 22ರಾಗ 11 ಕಳೆದ್ರೆ 11 ಬರ್ತೈತಿ. ಇಲ್ಲಿ ಸರಿ ಉತ್ತರ ಎಷ್ಟು ಬರ್ಬೇಕಂದ್ರೆ 11 ಸರಿ ಉತ್ತರ. ನೆಕ್ಸ್ಟ್ ಏನೈತಿ ಅಂದ್ರೆ ಇಲ್ಲಿ ಬಿ ಐತಿ, ಜಿ ಐತಿ, ಎಲ್ ಐತಿ, ಐ ಐತಿ, ಜೆ ಐತಿ, ಓ ಐತಿ, ಐ ಐತಿ, ಎನ್ ಐತಿ, ಕ್ವೆಶನ್ ಮಾರ್ಕ್ ಐತಿ. ಇಲ್ಲಿ ಬಿ ಅನ್ನೋದು 2ನೇ ಅಕ್ಷರ, ಜಿ ಅನ್ನೋದು 7ನೇ ಅಕ್ಷರ, ಎಲ್ ಅನ್ನೋದು 12ನೇ ಅಕ್ಷರ. ಇಲ್ಲಿ ಐ ಅನ್ನೋದು 5ನೇ ಅಕ್ಷರ, ಜೆ ಅನ್ನೋದು 10ನೇ ಅಕ್ಷರ, ಓ ಅನ್ನೋದು 15ನೇದು ಅಕ್ಷರ. ಇಲ್ಲಿ ಐ ಅನ್ನೋದು 9ನೇದು, ಆಮೇಲೆ ಎನ್ ಅನ್ನೋದು 14ನೇದು. ಹಂಗಂದ್ರೆ ಏನಾಗೈತಿ ಇಲ್ಲಿ 7 ಐತಿ, ಇಲ್ಲಿ 2 ಐತಿ, 7 2 9 ಆಕತಿ. ಅದೇ ಇಲ್ಲಿದ ಗ್ಯಾಪ್ ಆಗಿದೆ. ಇಲ್ಲಿ 2ರಿಂದ 5 ಆಗೈತೆ ಅಂದ್ರೆ +3 ಆಗೈತೆ. ಇಲ್ಲಿ 3ರಿಂದ 5ರಿಂದ 9 ಆಗೈತೆ ಅಂದ್ರೆ +4 ಆಗೈತೆ. ಇಲ್ಲೂ ಹಂಗಾಗೈತೆ ನೋಡ. ಇಲ್ಲಿ 7ರಿಂದ 10 ಆಗೈತೆ, 10ನೇ ಅಕ್ಷರ ಬಂದೈತೆ ಅಂದ್ರೆ +3 ಆಗೈತೆ. ಇಲ್ಲಿ 3ರಿಂದ ಇಲ್ಲಿ 10ರಿಂದ 12 14 ಆಗೈತೆ ಅಕ್ಷರ, 14ನೇ ಅಕ್ಷರ ಅಂದ್ರೆ +4 ಆಗೈತೆ. ಇಲ್ಲೂ ಅದ ಲಾಜಿಕ್ ಕಪಾಲ ಮಾಡ್ಬೇಕತ್ತೆ. ಇಲ್ಲಿ 12ರಿಂದ 15ನೇ ಅಕ್ಷರ ಅಂದ್ರೆ +3 ಆಗೈತಿ. ನೆಕ್ಸ್ಟ್ ಇಲ್ಲಿ +4 ಆಗ್ಬೇಕು ಅಂದ್ರೆ 15ರಿಂದ 4 ಅಂದ್ರೆ 19ನೇ ಅಕ್ಷರ ಯಾವುದು? 19ನೇ ಅಕ್ಷರ ಎಸ್ ಆಕತೆ. 19ನೇ ಅಕ್ಷರ ಯಾವುದಾಕತಿ? ಎಸ್ ಅನ್ನೋದು ಸರಿ ಉತ್ತರ ಆಕತೆ. ನೆಕ್ಸ್ಟ್ ಇಲ್ಲಿ ಬಿ ಐತಿ, ಐ ಐತಿ, ಜೆ ಐತಿ, ಎಚ್ ಐತಿ, ಎಲ್ ಐತಿ, ಟಿ ಐತಿ, ಪಿ ಐತಿ, ಎಫ್ ಐತಿ, ಕ್ವಶನ್ ಮಾರ್ಕ್ ಐತೆ. ಬಿ ಅನ್ನೋದು 2ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಜಿ ಅನ್ನೋದು 7ನೇ ಅಕ್ಷರ, ಎಚ್ ಅನ್ನೋದು 8ನೇ ಅಕ್ಷರ, ಎಲ್ ಅನ್ನೋದು 12ನೇ ಅಕ್ಷರ, ಟಿ ಅನ್ನೋದು 20ನೇ ಅಕ್ಷರ, ಪಿ ಅನ್ನೋದು 16ನೇ ಅಕ್ಷರ, ಎಫ್ ಅನ್ನೋದು 6ನೇ ಅಕ್ಷರ. ಇಲ್ಲಿ ಕ್ವಶನ್ ಮಾರ್ಕ್ ಏನಾಗೈತೆ ಅಂದ್ರೆ ಇಲ್ಲಿ ನೋಡಿ 2 + 5 2 5 ಕೂಡಿಸಿ 7ನೇ ಅಕ್ಷರ ಬಂದೈತೆ. ಓಕೆ ಇಲ್ಲಿ 8 ಮತ್ತು 4 ಕೂಡಿಸಿ 20ನೇದು ಬಂದೈತಿ. ಇಲ್ಲಿ 16 ಮತ್ತು 6 ಕೂಡಿಸಿರ 22ನೇ ಅಕ್ಷರ. 22ನೇ ಅಕ್ಷರ ಯಾವುದಂದ್ರೆ ವಿ. ನೆಕ್ಸ್ಟ್ ಪ್ರಶ್ನೆ ಏನೈತಂದ್ರೆ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಿರಿ ಅಂದಾರ. ಒಂದನೇ ಪ್ರಶ್ನೆ ಏನೈತೆ ಅಂದ್ರೆ 42ನೇದು, ಎ ಎಂಬುವರು ಬಿ ಮತ್ತು ಸಿ ಗಳವರ ತಾಯಿ. ಎ ಎಂಬವರು ಅನ್ನೋರು ಏನದಾರತ್ತ ಬಿ ಮತ್ತು ತಾಯಿ ಅಂದ್ರೆ ಹಿಂಗೆ ಸರ್ಕಲ್ ಆಗ್ಬೇಕು. ಬಿ ಮತ್ತು ಸಿ ಅವರ ತಾಯಿ, ಬಿ ಸಿ ತಾಯಿ. ಡಿ ಎಂಬುವರು ಸಿ ಅವರ ಗಂಡನಾದರೆ, ಡಿ ಎಂಬುವರು ಅಂದ್ರೆ ಇವರು ಲೇಡೀಸ್ ಅಂದಂಗ. ಡಿ ಎಂಬುವರು ಸಿ ಅವರ ಗಂಡನಾದರೆ ಎ ಎಂಬುವರು ಡಿಗೆ ಏನಾಗಬೇಕು? ಎ ಅನ್ನೋರು ಇವರು ಎ ಡಿಗೆ ಏನಾಗಬೇಕಂದ್ರೆ ಅತ್ತೆ ಆಗ್ಬೇಕು, ಅಂದ್ರೆ ಮಗಳ ಗಂಡ ಅಂದಂಗ. ನೆಕ್ಸ್ಟ್ ಇಲ್ಲೊಂದು ನಂಬರ್ ಕೊಟ್ಟಾರ. ಈ ಮೇಲೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಸಂಖ್ಯೆ 9 ಕಂಡುಹಿಡಬೇಕು. ಎಷ್ಟು ಬಾರಿ ಮೊದಲು 3 ಇರಬೇಕು, 9ರ ಮುಂದೆ 3 ಇರಬೇಕು, ಆದರೆ ನಂತರ 9 ಇರಬಾರ್ದು. ನಂತರ ಇಲ್ಲಿ 9 ಇರಬಾರ್ದು. ಎಷ್ಟು ಇರಬೇಕು? 3 9 ಅಂದ್ರೆ 39 ಇರಬೇಕು. ಅಂದ್ರೆ ಕಂಡು ಹಿಡಿಬೇಕಿಲ್ಲ. ಇಲ್ಲಿ 9 ಐತಿ, ಹಿಂದೆ 8 ಐತಿ, ಹಂಗಾರೆ ಅಲ್ಲಿದೆ. ಇಲ್ಲಿ 3 9 3 ಐತಿ ಸರಿ, ಇದೊಂದು. ನೆಕ್ಸ್ಟ್ 3 9 9 ಬರಬಾರ್ದು ಅಂತ ಹೇಳಾರು, ಇದಲ್ಲ. ನೆಕ್ಸ್ಟ್ 3 9 6 ಇಲ್ಲಿ ಐತಿ. ನೆಕ್ಸ್ಟ್ 3 9 8 3 9 8 ಇಲ್ಲಿ 9 ಐತಿ, ಇಲ್ಲಿ 6 ಐತಿ, ಹಂಗಾದ್ರೆ ಇದು ಬರೋದಿಲ್ಲ. 1 2 3 ಸರಿ ಉತ್ತರ ಏಟ 3 ಅದಾವ. ನೆಕ್ಸ್ಟ್
ಒಂದು ಪರೀಕ್ಷೆಯಲ್ಲಿ 30% ವಿದ್ಯಾರ್ಥಿಗಳು ಗಣಿತದಲ್ಲಿ ಫೇಲ್ ಆಗ್ಯಾರ. ನೆಕ್ಸ್ಟ್ 25% ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಮತ್ತು 15% ವಿದ್ಯಾರ್ಥಿಗಳು ಎರಡರಲ್ಲೂ ಫೇಲ್ ಆದರೆ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ ಅಂತ ಕಂಡುಹಿಡಬೇಕಾರೆ ಇದನ್ನ ಹೆಂಗೆ ಮಾಡೋದಂದ್ರೆ ಒಂದು ಹಿಂಗೆ ಸರ್ಕಲ್ ಹಾಕೋಬೇಕು. ಹಿಂಗೆ 2 ಸರ್ಕಲ್ ಹಾಕೋಬೇಕು. ಯಾಕಂದರೆ ಒಂದು ಗಣಿತ ಒಂದು ಇಂಗ್ಲೀಷ. ಇದ ಗಣಿತ, ಇದ ಇಂಗ್ಲೀಷ. ಈಗ ಎರಡೂದ್ರೊಳಗೆ ಫೇಲ್ ಆದವ್ರು ಎಷ್ಟು ಅದಾನ? 15 ಜನ, 15% ಅದಾರ. ಎರಡೂದ್ರೊಳಗೆ ಫೇಲ್ ಆದವರು 15% ಅದಾರ. ಈ ಗಣಿತದೊಳಗೂ ಫೇಲ್ ಆಗ್ಯಾರು, ಇಂಗ್ಲೀಷ್ನಾಗೂ ಫೇಲ್ ಆಗ್ಯಾರ. ಮತ್ತು ಗಣಿತದೊಳಗೆ ಅಷ್ಟೇ ಫೇಲ್ ಆದವ್ರು ಎಷ್ಟು ಅಂದ್ರೆ ಈ 15ರೊಳಗೆ, ಈ 30ರೊಳಗೆ 15 ತೆಗಿಬೇಕು. ಯಾಕಂದ್ರೆ 15 ಜನ ತೆಗ್ದೀವಿ ಆಲ್ರೆಡಿ. ಇನ್ನು ಉಳ್ದವ್ರು ಎಷ್ಟು? 15% ಗಣಿತದಾಗ ಅಟ್ಟ ಫೇಲ್ ಆಗ್ಯಾರ. ಆಮೇಲೆ ಇನ್ನು 25% ಇಂಗ್ಲೀಷ್ನಾಗ ಫೇಲ್ ಆಗ್ಯಾರ. 25ರೊಳಗೆ 15 ಎರಡೂದ್ರೊಳಗೆ ಫೇಲ್ ಆಗಿರ್ತಾರಲ್ಲ, ಅದ್ರೊಳಗೆ 15 ತೆಗ್ದೀವಿ ಅಂದ್ರೆ ಇನ್ನು ಉಳಿತಟ್ಟ 10% ಇಂಗ್ಲೀಷ್ನಾಗ ಫೇಲ್ ಆಗ್ಯಾರ. ಅಂದ್ರೆ ಅವ್ರು ಏನು ಕೇಳ್ಯಾರು? ಹಾಗಾದ್ರೆ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ? ಇವ್ರು ಅಷ್ಟು ಫೇಲ್ ಆದವ್ರು ಆದ್ರೆ ಎಷ್ಟು ಜನ ಪಾಸ್ ಆಗ್ಯಾರ ಅಂದ್ರೆ ಈ 15 ಎಟ್ಟ 30 ಪ್ಲಸ್ 10 ಅಂದ್ರೆ 40% ಫೇಲ್ ಆಗ್ಯಾರ. 40% ಫೇಲ್ ಆಗ್ಯಾರ ಅಂದ್ರೆ ಇನ್ನು ಎಷ್ಟು? 60%. ಟೋಟಲ್ ಎಷ್ಟು ಇರ್ತೈತಿ? 100% ಇರ್ತೈತಿ. ಹಂಗಾದ್ರೆ ಇನ್ನು 60% ಪಾಸ್ ಆಗ್ಯಾರ. ಸರಿ, ಇವತ್ತು ಎಷ್ಟು? 60%. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ, ವಿಘ್ನೇಶ ಅಕ್ಟೋಬರ್ 1ನೇ ತಾರೀಕು ಜನಿಸುತ್ತಾನೆ. ಅವನು ಶಂಕರನಿಗಿಂತ 1 ವಾರ ಮತ್ತು 2 ದಿವಸಗಳಷ್ಟು ಚಿಕ್ಕವನಾಗಿದ್ದಾನೆ. ಅಕ್ಟೋಬರ್ 1ನೇ ತಾರೀಕು ಸೋಮವಾರವಾದರೆ ಶಂಕರನು ಹುಟ್ಟುಹಬ್ಬ ಈ ವರ್ಷ ಯಾವ ದಿನದಂದು ಬರುತ್ತದೆ ಅಂತ ಕೇಳ್ಯಾರ. ಅಂದ್ರೆ ವಿಘ್ನೇಶ ಶಂಕರನ್ಕಿಂತ ಎಷ್ಟು ಸಣ್ಣವದಾನಂತಂದ್ರೆ 1 ವಾರ 2 ದಿವಸ. 1 ವಾರ 2 ದಿವಸ. 1 ವಾರ ಅಂದ್ರೆ 7 ದಿನ. 1 ವಾರ ಅಂದ್ರೆ 7 ದಿನ. ಆಮೇಲೆ 2 ದಿನ. 7 ದಿನ 2 ದಿನ ಅಂದರೆ 7 2 ಕೂಡಿಸ್ರೆ ಎಷ್ಟು? 9 ದಿನ ಅವ ಸಣ್ಣವದಾನ. 9 ದಿನ ಸಣ್ಣವದಾನಂದ್ರೆ ವಿಘ್ನೇಶ ಹುಟ್ಟಿದ 1ನೇ ತಾರೀಕು ಐತೆ. ಅದರ 1ನೇ ತಾರೀಕು ಯಾವ ಐತಿ? ಸೋಮವಾರ ಐತಿ. 1ನೇ ತಾರೀಕು ಸೋಮವಾರ ಆದ್ರೆ ಶಂಕರನು ಹುಟ್ಟುಹಬ್ಬ ಈ ವರ್ಷ ಯಾವ ದಿನದಂದು ಬರ್ತದೆ ಅಂತ ಕೇಳ್ಯಾರ. ಹಾಗಂದ್ರೆ ಇಲ್ಲಿ ವಿಘ್ನೇಶ ಶಂಕರನ್ಕಿಂತ ಎಷ್ಟು ಚಿಕ್ಕವದಾನಂದ್ರೆ 9 ದಿನ ಚಿಕ್ಕವದಾನ. ಅಂದ್ರೆ ಅದಕ್ಕೆ ಏನು ಮಾಡಬೇಕು? 9ನ್ನು 7ರಿಂದ ಭಾಗಾಕಾರ ಮಾಡ್ಬೇಕು. 7ರಲ್ಲಿ ಯಾಕೆ ಭಾಗಾಕಾರ ಮಾಡ್ಬೇಕಂದ್ರೆ 7 ದಿನ ಆದ ಬಳಿಕ ಮತ್ತು ಅದೇ ದಿನಗಳು ರಿಪೀಟ್ ಆಗಿರ್ತಾವೆ. ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಹೆಂಗೆ ಅದಾವಲ್ಲ, ಆಮೇಲೆ ಮತ್ತೆ ಹೊಳ್ಳಿ 7 ದಿನ ಆದ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶನಿವಾರ, ಶುಕ್ರವಾರ ಈ ರೀತಿ ರಿಪೀಟ್ ಆಗೋ ಕಾರಣಕ್ಕಾಗಿ ನಾವೇನು ಮಾಡಬೇಕು? 7ರಿಂದ ಅದನ್ನು ಭಾಗಾಕಾರ ಮಾಡಬೇಕು. 7 ಒಂದಲೇ 7 ಎಷ್ಟು ಉಳಿತು? ಶೇಷ 2 ಉಳಿತು. 2 ಉಳಿತಂದ್ರೆ ನಾವು ಇಲ್ಲಿ ಸಣ್ಣವಿರೋದಕ್ಕಾಗಿ, ಚಿಕ್ಕವ ಇರೋದಕ್ಕಾಗಿ ನಾವೇನು ಮಾಡಬೇಕು? ಹಿಂದೆ ಹೋಗ್ಬೇಕು. ಸೋಮವಾರದಿಂದ ಹಿಂದೆ ಹೋಗ್ಬೇಕಂದ್ರೆ ಸೋಮವಾರದ ಹಿಂದಿನ ದಿನ ಯಾವುದು? ರವಿವಾರದ ಹಿಂದಿನ ದಿನ ಯಾವಾರ? ಶನಿವಾರ. ಹಂಗಾದ್ರೆ ಸರಿ ಉತ್ತರ ಯಾವುದಾಕತಿಲ್ಲ? ಶನಿವಾರ ಆಕತಿ. ನೆಕ್ಸ್ಟ್, ಶ್ರೇಯಸ್ಸ ಎಕ್ಸ್ ಬಿಂದುವಿನಿಂದ ಹೊರಟು ಪಶ್ಚಿಮದ ಕಡೆಗೆ 5 ಕಿಲೋಮೀಟರ್ ನೇರವಾಗಿ ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಪುನಃ ಎಡಕ್ಕೆ ತಿರುಗಿ 7 ಕಿಲೋಮೀಟರ್ ನೇರವಾಗಿ ನಡೆಯುತ್ತಾನೆ. ಈಗ ಅವನು ಎಕ್ಸ್ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳ್ಯಾರ. ಅಂದ್ರೆ ನಮಗೆ ಇದೇನು ಮಾಡ್ಬೇಕಂದ್ರೆ ಫಸ್ಟ್ ನಮಗೆ ಯಾವ್ಯಾವ ದಿಕ್ಕು ಎಲ್ಲೆಲ್ಲಿ ಬರ್ತಾವಂತ ಗೊತ್ತಿರ್ಬೇಕು. ಈಗ ಒಂದು ಚಾರ್ಟ್ ಹಾಕೋರಿ. ಇದ ಪಶ್ಚಿಮ, ಇದ ಪೂರ್ವ, ಇದ ಉತ್ತರ, ಇದ ದಕ್ಷಿಣ. ನೆಕ್ಸ್ಟ್ ಇಲ್ಲಿ ಏನು ಬರ್ತಾವು? ಉಪದಿಕ್ಕುಗಳು ಬರ್ತಾವಲ್ಲ. ಇದು ಈಶಾನ್ಯ, ಇದ ವಾಯುವ್ಯ, ಇದ ನೈಋತ್ಯ, ಇದ ಆಗ್ನೇಯ. ಹಿಂಗಿದ್ದಾಗ ಇಲ್ಲಿ ಶ್ರೇಯಸ್ಸ ಇಲ್ಲಿ ಎಕ್ಸ್ ಬಿಂದು ಐತೆ. ಇಲ್ಲಿ ಎಕ್ಸ್ ಬಿಂದುವಿಂದ ಪಶ್ಚಿಮದ ಕಡೆ ಹೊಂಟಾನಂತ. ಪಶ್ಚಿಮದ ಕಡೆಗೆ ಅಂದ್ರೆ ಈ ಕಡೆ ಹೊಂಟಾನ. ಎಷ್ಟು ಕಿಲೋಮೀಟ್ರ್? 5 ಕಿಲೋಮೀಟ್ರ್. 5 ಕಿಲೋಮೀಟ್ರ್ ಈ ಕಡೆ ಹೊಂಟಾನ. ಹಿಂಗೆ 5 ಕಿಲೋಮೀಟ್ರ್ ಈ ಕಡೆ ಹೋಗೋತ್ನಾಗ ಮತ್ತೆ ವಾಪಸ್ ಏನು ಮಾಡ್ತಾನೆ? ಎಡಕ್ಕೆ ತಿರುಗ್ತಾನಂದ್ರೆ ಯಾಕಡೆ ಬರ್ತಾನವ? ಎಡಕ್ಕಂದ್ರೆ ದಕ್ಷಿಣಕ್ಕೆ ಬರ್ತಾನ. ಈ ಕಡೆ ಇದ್ದಾಗ ಇದ ಎಡ ಆಕತಿ, ಇದ ಬಲ ಆಕತಿ, ಮ್ಯಾಗಿಂದ ಬಲ ಆಕತಿ. ಈಗ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ಬರ್ತಾನೋ? 2 ಕಿಲೋಮೀಟ್ರ್ ಬರ್ತಾನೆ. ನೆಕ್ಸ್ಟ್ ಪುನಃ ತಿರುಗಿ 7 ಕಿಲೋಮೀಟ್ರ್ ನೇರವಾಗಿ ನಡೀತಾನೆ.
ಪುನಃ ತಿರುಗಿ ಅಂದ್ರೆ ಈಗ ಮತ್ತೆ ಹೊಳೆ ಕಡೆ ಹೋಗೋಣ ಪೂರ್ವದ ಕಡೆ ಹೋಗೋಣ 7 ಕಿಲೋಮೀಟರ್. ಇಲ್ಲಿ ಬಂದ್ರೆ 5 ಕಿಲೋಮೀಟರ್, ಇದು 5 ಕಿಲೋಮೀಟರ್. ನೆಕ್ಸ್ಟ್ 2 ಕಿಲೋಮೀಟರ್ ಅಂದ್ರೆ ಇದನ್ನು ದಾಟಿ ಹೋಗೋಣ. ಇಲ್ಲಿ 2 ಕಿಲೋಮೀಟರ್, ಟೋಟಲ್ 7 ಕಿಲೋಮೀಟರ್ ಆಗಬೇಕಂದ್ರೆ ಇಲ್ಲಿ 5 ಕಿಲೋಮೀಟರ್, ಇಲ್ಲಿ 2 ಕಿಲೋಮೀಟರ್. ಇಲ್ಲಿ ನಿಲ್ತಾನ ಶ್ರೇಯಸ್. ಹಂಗಂದ್ರೆ ಅವ ಇಲ್ಲಿಗೆ ಯಾವ ದಿಕ್ಕಿನಾಗದಾನು ಅಂತ ಕೇಳ್ಯಾರ. ಅವ್ರ ಪ್ರಶ್ನೆ ಏನು ಕೇಳ್ಯಾರು, ಈ ದಿಕ್ಕಿನಿಂದ ಈ ದಿಕ್ಕಿನಾಗ ಯಾವ ದಿಕ್ಕಿನಾಗದಾನು ಅಂತ ಕೇಳ್ಯಾರ. ಹಂಗಂದ್ರೆ ಇಲ್ಲಿದನ್ನು ನೋಡಿದಾಗ ನಮಗೆ ಈ ದಿಕ್ಕು ಯಾವುದಾಕತಿ, ಇದು ಆಗ್ನೇಯ ಆಕತಿ. ಇದು ಆಗ್ನೇಯ ಆಕತಿ. ಸರಿ ಉತ್ತರ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಇದು ದಿಕ್ಕುಗಳ ಮೇಗಿಂದ ಆಯ್ತು. ಗಿರೀಶ ಉತ್ತರಕ್ಕೆ 7 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಮತ್ತೊಮ್ಮೆ ಬಲಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಗಿರೀಶ ತನ್ನ ಪ್ರಯಾಣ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ಯಾರ. ಹಂಗಂದ್ರೆ ಈಗ ಫಸ್ಟ್ ಎಲ್ಲಿ ಹೋಗೋಣ, ಗಿರೀಶ ಉತ್ತರ ಅಂದ್ರೆ ಯಾವುದು, ಉತ್ತರ ಅಂದ್ರೆ ಮ್ಯಾಗಿನ ದಿಕ್ಕ. ಮ್ಯಾಗ ಅಂದ್ರೆ ಈ ಕಡೆ ಹೋಗ್ಬೇಕು. ಇಲ್ಲಿಂದ ಈ ಕಡೆ ಹೋಗ್ಬೇಕು. ಅಲ್ಲಿ ಈ ಕಡೆ ಮೇಲೆ ಹೋದ್ರೆ ಎಷ್ಟು ಕಿಲೋಮೀಟರ್ಗೆ ಅಂತ 7 ಕಿಲೋಮೀಟರ್ ಪ್ರಯಾಣಿಸಿದ್ದಾನೆ. ನಂತರ ಬಲಕ್ಕೆ ತಿರುಗಿ ಅಂದ್ರೆ ಈ ಕಡೆ ಹೋಗೋಣ ಅಂದ್ರೆ ಪಶ್ಚಿಮ ಕಡೆ ಹೋಗೋಣ. ಬಲಕ್ಕೆ ತಿರುಗಿ ಪೂರ್ವದ ಕಡೆ ಹೋಗೋಣ. ಪೂರ್ವಕ್ಕಂದ್ರೆ ಈ ಕಡೆ ಬರ್ತದೆ. ಈ ಕಡೆ ಅಂದ್ರೆ ಬಲ, ಈ ಕಡೆ ಎಡ ಆಕತಿ, ಈ ಕಡೆ ಬಲ ಆಕತಿ. ಎಷ್ಟು ಕಿಲೋಮೀಟರ್ ಹೋಗೋಣ, 3 ಕಿಲೋಮೀಟರ್ ಹೋಗೋಣ. ನಂತರ ಮತ್ತೊಮ್ಮೆ ಬಲಕ್ಕೆ ತಿರುಗಿ ಅಂದ್ರೆ ಪುನಃ ಎದಕ್ಕೆ ಬರ್ತಾನ, ದಕ್ಷಿಣ ಕಡೆ ಬರ್ತಾನೆ. ಈ ಕಡೆ ಇದ್ದಾಗ ಬಲ ಅಂದ್ರೆ ಕೆಳಗೆ ಆಕತಿ, ಎಡ ಅಂದ್ರೆ ಮ್ಯಾಲಕತಿ. ಎಡ ಅಂದ್ರೆ ಇದಾಕತಿ, ಬಲ ಅಂದ್ರೆ ಇದಾಕತಿ. ಹಾಗಾಗಿ ಕೆಳಗೆ ಎಷ್ಟು ಕಿಲೋಮೀಟರ್ ಬರ್ತಾನೆ, 7 ಕಿಲೋಮೀಟರ್ ಬರ್ತಾನೆ. ಈಗ ಗಿರೀಶ್ ತನ್ನ ಪ್ರಯಾಣ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ. ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಎಷ್ಟು ದೂರದಾಗದಾನ ಅಂದ್ರೆ ಇಲ್ಲಿ ಮ್ಯಾಲೆ ಎಟ್ಟಿರ್ತೈತಿಲ್ಲ, ಇಲ್ಲೂ ಅಷ್ಟೇ ಇರ್ತೈತೆ. ಯಾಕಂದ್ರೆ ಸೇಮ್ ಡಿಸ್ಟೆನ್ಸ್ ಒಳಗೆ ಇಲ್ಲಿ ಬಂದಾನೆ. ಇಲ್ಲಿದ್ರೆ ಈ ಕಡೆ ಹೋಗ್ಯಾನು, ಹಂಗಂದ್ರೆ ಹೊಳ್ಳಿ ಈ ಕಡೆದು ಎಲ್ಲಿ ಬಂದಾನು ಕರೆಕ್ಟ್ ಇಲ್ಲೂ 7 ಐತಿ, ಇಲ್ಲೂ 7 ಐತಿ. ಅಂದ್ರೆ ಇಲ್ಲೂ ಎಷ್ಟು ಬೇಕು, 3 ಇರ್ಬೇಕಂದ್ರೆ ಸರಿ ಉತ್ತರ 3 ಕಿಲೋಮೀಟರ್. ನೆಕ್ಸ್ಟ್ ಏನೈತೆ ಅಂದ್ರೆ ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಸೂಚಿತ ಜಾಮಿತಿಯ ಆಕೃತಿಗಳ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರವನ್ನು ಗುರುತಿಸಿ ಅಂದಾರ. ಅಂದ್ರೆ ಇಲ್ಲಿ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ಗಿವನ್ ಫಿಗರ್ ಅಂದಾರೆ. ಇಲ್ಲಿ ಕೆಳಗೆ ಕೊಟ್ಟಿರುವ ಆಕೃತಿಗಳಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳ್ಯಾರ. ಇಲ್ಲಿ ತ್ರಿಭುಜಗಳು ಎಷ್ಟು ಅದಾವು ಅಂತ ಕೇಳ್ಯಾರ. ಹಿಂಗಂದ್ರೆ ಇಲ್ಲಿ ಕೊಟ್ಟಾರ. ಇದ್ರೊಳಗೆ ಕರೆಕ್ಟ್ ಎಷ್ಟು ಅದಾವ ಅಂದ್ರೆ 3 ಇರ್ತಾವ. ಇದ್ರೊಳಗೆ ಎಷ್ಟು ಇರ್ತಾವ, 3 ಇರ್ತಾವ. 3 ಅಂದ್ರೆ ಇದು 1, ಇದು 2, ಇದು 1. ಎಷ್ಟತ್ತು ಅಂದ್ರೆ ಇದು 1, ಇದು 2. 1, 2 ಅಂದ್ರೆ 1 + 2 ಅಂದ್ರೆ 3. ಅದು ಹಿಂಗೆ ಕೂಡಿಸ್ಬೇಕು ನಾವು ತ್ರಿಭುಜಗಳು ಕೊಟ್ರ. ಇಲ್ಲಿ 1, 2, ಇಲ್ಲಿ 3 ಅದಾವು. ಇಲ್ಲಿ ಇದ್ರೊಳಗೆ 3 ಅದಾವು, ಇದ್ರೊಳಗೆ 3 ಅದಾವು, ಇದ್ರೊಳಗೆ 3 ಅದಾವು. 3, 3, 6, 6, 3, 9. ಇಲ್ಲಿ 3 ಅದಾವು. ಎಷ್ಟದಾವು, 6, 3, 12. 12 ಇಲ್ಲಿ ದೊಡ್ಡದೊಂದೈತಿ ಅಂದ್ರೆ ಎಷ್ಟದು ಟೋಟಲ್ 13 ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲೇನು ಕೊಟ್ಟಾರು, ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ಅ ಗಿವನ್ ಫಿಗರ್ ಅಂತಾರೆ. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ ಅಂತ ಕೇಳ್ಯಾರ. ಚೌಕ ಕೇಳ್ಯಾರಂದ್ರೆ ಇಲ್ಲಿ ಏನು ಮಾಡಬೇಕು, ಎಷ್ಟು ಚೌಕ ಅದಾವ ಅಂದ್ರೆ ಇಲ್ಲಿ ದೊಡ್ಡನ ಇದಾವ 1, 2, 3, 4. ನೆಕ್ಸ್ಟ್ ಇಲ್ಲಿ ಇದ್ರೊಳಗೆ ಎಡ್ದಾವ 1, 2, 3, 4. ಇದ್ರೊಳಗಂದ 2, 3, 4. ಟೋಟಲ್ ಎಷ್ಟದು, ಇವು ದೊಡ್ಡ 4, ಇವು 8 ಅಂದ್ರೆ 4, 8 ಎಷ್ಟು 12 ಆಯ್ತು. ಆಮೇಲೆ ಈ ದೊಡ್ಡದೊಂದು ಕೂಡಿಸ್ರೆ ಎಷ್ಟಾಯ್ತು, ಸರಿ ಉತ್ತರ 13 ಆಯ್ತು. ನೆಕ್ಸ್ಟ್ ಹೌ ಮೆನಿ ರೆಕ್ಟಾಂಗಲ್ಸ್ ಆರ್ ದೇರ್ ಇನ್ ಅ ಗಿವನ್ ಫಿಗರ್. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ ಅಂತ ಕೇಳ್ಯಾರ. ಆಯತ ಕೇಳ್ಯಾರಂದ್ರೆ ಹಿಂಗೆ ಏನು ಮಾಡ್ಬೇಕು, ಇಲ್ಲಿ ಅಷ್ಟು ಆಯತಗಳದಾವ ನೋಡ್ಬೇಕು. ಇಲ್ಲಿ 1, 2, 3, 4, 5, 6. ನೆಕ್ಸ್ಟ್ ಇದೊಂದು ಕೂಡಿಸ್ರೆ 7, ಇದೊಂದು ಕೂಡಿಸ್ರೆ 8. ಆಮೇಲೆ ಇದನ್ನು ಒಂದು ಕೂಡಿಸ್ರೆ 9. ನೆಕ್ಸ್ಟ್ ಇದು ದೊಡ್ಡದೊಂದು ಕೂಡಿಸ್ರೆ 10. ಸರಿ ಉತ್ತರ ಎಷ್ಟು, 10. ನೆಕ್ಸ್ಟ್ ಇಲ್ಲಿ ಕೆಳಗೆ ಕೊಟ್ಟಿರುವ ಆಕೃತಿಗಳಲ್ಲಿ ಎಷ್ಟು ತ್ರಾಪಿಜ್ಯಗಳಿವೆ ಅಂತ ಕೇಳ್ಯಾರ. ತ್ರಾಪಿಜ್ಯಗಳಂದ್ರೆ ಹಿಂಗೆ ಇರ್ತಾವಲ್ಲಿ ತ್ರಾಪಿಜ್ಯ ಅಂತಾರೆ. ಎಷ್ಟು ತ್ರಾಪಿಜ್ಯ ಇದಾವೆ ಅಂದ್ರೆ ಇಲ್ಲಿ 1, 2, 3, 4. ನೆಕ್ಸ್ಟ್ ಇದು 5, ಇದು 6, ಇದು 7, ಇದು 8. ಲಾಸ್ಟ್ನೇದೊಂದು 9. ಸರಿ ಉತ್ತರ ಎಷ್ಟು, 9. ನೆಕ್ಸ್ಟ್ ಏನಂದ್ರೆ ಹೌ ಮೆನಿ ಸೆಮಿ ಸರ್ಕಲ್ಸ್ ಆರ್ ದೇರ್ ಇನ್ ಅ ಗಿವನ್ ಫಿಗರ್. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಅರ್ಧ ವೃತ್ತಗಳಿವೆ ಅಂತ ಕೇಳ್ಯಾರ. ಇಲ್ಲಿ ಎಷ್ಟು ವೃತ್ತಗಳು ಕೊಟ್ಟಾರ, ಇಲ್ಲಿ 1, 2, 3 ವೃತ್ತಗಳು ಅದಾವೆ. ಇಲ್ಲಿ 1ನೇ ವೃತ್ತ ಒಳಗೆ 2 ಅದಾವೆ, ಒಂದಾಗ ಐತಿ ಇಲ್ಲಿ. ಹಾಗಾಗಿ ಇದು 1 ಹಿಂಗೈತಂದ್ರೆ ಇದು 1, ಇದು 1, 2 ಅದು. ಇಲ್ಲಿ ನಡಕಿನೊಳಗೆ 2 ಅದಾವ, 2 ಗಿರಿದಾವೆ ಅಂದ್ರೆ ಇದು 1 ಐತಿ. ಆಮೇಲೆ ಇಲ್ಲೊಂದು ಐತಿ, ಇಲ್ಲೊಂದು ಐತಿ. ಅಂದ್ರೆ
ಇಲ್ಲಿ ಎಷ್ಟು ವೃತ್ತಗಳಾಕವು ಅರ್ಧ ವೃತ್ತಗಳಂದ್ರೆ ಇದು 1 ಇದು 2 ಇದು 3 ಇದು 4 ಅಂದ್ರೆ ಇದ್ರೊಳಗೆ 2 ಅದು ಇದ್ರೊಳಗೆ 4 ಅದು ಇದ್ರೊಳಗೆ ಈಚೆ ಕಡೆದು 1 ಐತಿ 2 ಅದಾವ ಅಂದ್ರೆ ಇದ್ರೊಳಗೆ 2 ಅದಾವ ಒಟ್ಟು 2 4 6 6 2 8 ಅದು ಸರಿ ಉತ್ತರ ಎಷ್ಟು 8